ಬೀಜ ಹಾಕ್ಬಿಟ್ಟು ಸುಲ್ತಾಗಿ ಸಿ ಎಸ್ ಬಂದು ಅವ್ರ ಪಾಪ ಎಲ್ಲ ಕ್ಲೀನಾಗಿ ಎಲ್ಲ ಮಾಡಿ ನಮ್ಮ ಗಾಡಿಯ ರಿಪೇರಿ ಮಾಡಿ ಕ್ಲೀನಾಗಿ ಕೊಟ್ಟಾರೆ. ಊರಿಗೆ ತಗೊಂಡೋಗ್ತಾ ಇತ್ತು. ಅಷ್ಟು ಫ್ಯೂಸ್ ಹೋಗಿತ್ತು. ಇವರೆಲ್ಲ ಕೆ ಟೆಂಪಲಲ್ಲಿ ಮಾಡಿಸಿದ್ರಂತೆ. ಫ್ಯೂಸ್ನ ಡೈರೆಕ್ಟ್ ಮಾಡಿಬಿಟ್ಟಿದ್ರು, ತಂತಿ ಹಾಕಿ ಡೈರೆಕ್ಟ್ ಮಾಡಿಬಿಟ್ಟಿದ್ರು. ಇಷ್ಟೊಂದು ಥರ ಫ್ಯೂಸ್ ಹೋಗಿತ್ತು. ಈ ಗಾಡಿನ ರೆಡಿ ಮಾಡಿದ್ವಿ. ರೆಡಿ ಮಾಡಿ ಇವರು ತುಂಬ ದೂರದಿಂದ ಬಂದಿರೋದು. ಒಂದು 25ರಿಂದ 30 ಕಿಲೋಮೀಟ್ರ್ ಆಗುತ್ತೆ. ಅಲ್ಲಿಂದ ಬಂದವ್ರೆ. ಅವರಲ್ಲಿ ಮಾತಾಡ್ತಾರೆ. ನಿಮ್ಮೂರು ಯಾವುದು? ತುರಳಿಪಾಳ್ಯ. ಇಲ್ಲಿಗೆ ಎಷ್ಟು ಒಂದು 20 ಕಿಲೋಮೀಟ್ರ್ ಆಗುತ್ತಾ? ಒಂದು 15 ಕಿಲೋಮೀಟ್ರ್. ಒಂದು 15 ಕಿಲೋಮೀಟ್ರ್ ಆಗ್ತದೆ. ಅಲ್ಲೆಲ್ಲ ಕೆ ಜಿ ಟೆಂಪಲಲ್ಲಿ ಮಾಡಿಸಿ ಅದಂತ ಡೂಪ್ಲಿಕೇಟ್ ಬೀಜ ಹಾಕಿ ಗಾಡಿ ಹಾಳು ಮಾಡಿಬಿಟ್ರು. ಸೆಲ್ಫು ಗೊತ್ತಿರಲಿಲ್ಲ. ಒಂದು ಸಿ ಎಸ್ ಬರ್ದಾಗೆ ಸೆಲ್ಫ್ ಹಾಕ್ಸಿ ಇದು ಮಾಡಿಸಿ ಎಲ್ಲ ರೆಡ್ ಮಾಡಿಸಿದ್ವಿ. ಅಷ್ಟೊತ್ತರ ವೇಸ್ಟ್ ಮಾಡಿಸಿದ್ರು. ನೋಡಿ ಇಷ್ಟೊಂದರ ಪ್ರಾಬ್ಲಮ್ ಮಾಡಿ ಒಂದೇ ಒಂದು ಸಣ್ಣ ಪ್ರಾಬ್ಲಮ್ಗೆ ಇಷ್ಟೆಲ್ಲ ವೇಸ್ಟ್ ಮಾಡ್ತಾರೆ. ಇಷ್ಟೆಲ್ಲ ವೇಸ್ಟ್ ಬೇಕು. ಗೊತ್ತಿರೋರಿಗೆ ಗೊತ್ತಿರೋರಿಗೆ ಅನ್ನೋ ಪ್ರಾಬ್ಲಮ್. ಅಲ್ಲೇ BS ಗಾಡಿ ಮಾಡಿಸಿ ಗೊತ್ತಿರೋರ್ಥ ಅನುಭವ ಇರೋರ್ಥ ಮಾಡಿಸಿ. ದಯವಿಟ್ಟು ಗೊತ್ತಿಲ್ಲದವ್ರಥ ಹೋಗೋಕ್ಕೆ ಹೋಗ್ಬೋದು. ಇಲ್ಲಾಂದರೆ ಶೋರೂಮ್. ನಮಸ್ತೆ ತುಮಕೂರು. ಇದೇನು ಸ್ಪ್ಲೆಂಡರ್ BS6 ಮಾಡಲು ಎಲ್ಲ ಬಿಚ್ಚಿದ್ದೀನಿ. ಪ್ರತಿಯೊಂದೂ ಡೋಮು ಟ್ಯಾಂಕ್ ಎಲ್ಲ ಬಿಚ್ಚಿದೆ. ಟ್ಯಾಂಕ್ ಎಲ್ಲ ಫಿಟ್ ಮಾಡಿದ್ದೀನಿ. ಒಂದು ಇನ್ಫಾರ್ಮೇಷನ್ ಕೊಡೋಣ ಅಂತ. ನೋಡಿ ಯಾವುದೋ ಸಾಕೆಟ್ ಓಪನ್ ಆಗಿಲ್ಲ. ಇವರು ಕಸ್ಟಮರು. ನೋಡಿ ಇವರೇ ಕಸ್ಟಮರು. ಎಲ್ಲ ಬೇರೆ ಕಡೆ ಹೋಗಿದ್ರಂತೆ. ನೋಡಿ ಇದಕ್ಕೆ ಫ್ಯೂಸ್ಗಳಿಗೆಲ್ಲ ನೋಡಿ ಈ ಥರ ಡೈರೆಕ್ಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಇದು ಏನು ಪ್ರಾಬ್ಲಮ್ ಅಂತ ಅವರು ಗೊತ್ತಿಲ್ಲದಲೇ ಸುಮಾರು ನಾನು ಬರ್ತಿದ್ದಾಗ ನನಗೇನು ಹೇಳಿದ್ರು ಅಂದರೆ ಬ್ಯಾಟ್ರಿ ಚಾರ್ಜ್ ಮಾಡಿ ಶೆಲ್ಫ್ ಆಗ್ತಿಲ್ಲ ಅಂದರು. ನಾನೇನು ಮಾಡಿದೆ, ಬ್ಯಾಟ್ರಿ ಬಿಚ್ಕೊಂಡು ಚಾರ್ಜ್ ಹಾಕಿದೆ. ಚಾರ್ಜ್ಗೆ ಹಾಕಿದಾಗ ಗೊತ್ತಾಯಿತು ಇದ್ರ ಬಂಡವಾಳ ಏನಾಗಿದೆ ಅಂತ. ನೋಡಿ ಸುಮಾರು ನಂದು ಒಂದು 20-25 ಫ್ಯೂಸ್ ಹೋಗಿದೆ. ಹಾಕೋದು ಚೆಕ್ ಮಾಡೋದು. ಇದ್ರ ಪ್ರಾಬ್ಲಮ್ ಏನಾಯಿತು ಅಂದರೆ ಸಣ್ಣ ಪ್ರಾಬ್ಲಮಲ್ಲಿ ಇಷ್ಟೊಂದು ಥರ ತಲೆ ಕೆಡಿಸಿ ನಂದು ಒಂದು 2 ಅವರ್ ಟೈಮ್ ವೇಸ್ಟ್ ಮಾಡಿದೆ. ಟ್ಯಾಂಕ್ ಬಿಟ್ಟೆ. ಟ್ಯಾಂಕ್ ಯೂನಿಟಲ್ಲಿ ಬ್ಯಾಕ್ ಆ್ಯಂಗಲ್ ಏನಾದರೂ ಸೆನ್ಸರ್ ಏನಾದರೂ ಅರ್ಥಿಂಗ್ ಆಯ್ತಾ ಇಲ್ಲ, ವೈರಿಂಗ್ ಎಲ್ಲಾದರೂ ಟ್ಯಾಂಕಿಗೆ ಉಜ್ಜಿ ಇದಾಗೈತೆ ಅಂತ ಗೊತ್ತಾಗಲಿಲ್ಲ. ಎಲ್ಲ ಪ್ರತಿಯೊಂದು ಬಿಚ್ಕೊಂಡು ನೋಡಿದ್ರೆ ಜಸ್ಟ್ ಒಂದು ಟೈಲ್ಯಾಂಪ್ ಬಲ್ಪ್ ಹೊಂಟೋಗಿತ್ತು. ಟೈಲ್ಯಾಂಪ್ ಬಲ್ಪು ಒಂದು ಟೈಲ್ಯಾಂಪ್ ಬಲ್ಪಿಂದ ಇಷ್ಟೆಲ್ಲ ಪ್ರಾಬ್ಲಮ್ ಆಗಿದೆ. ಅದಾದಮೇಲೆ ECM ಅಪ್ಡೇಟ್ ಕೊಟ್ಟೆ. ಚೆಕ್ ಇಂಜಿನ್ ಲೈಟ್ ಬರ್ತಿತ್ತು, ಅದನ್ನು ಕ್ಲಿಯರ್ ಮಾಡಿದ್ದೀನಿ. ಗಾಡಿ ಸ್ಟಾರ್ಟ್ ಆಗ್ತಾಯಿದೆ. ಮುಂಚೆ ಕಿಕ್ಕಲ್ಲಿ ಸ್ಟಾರ್ಟ್ ಆಗ್ತಿತ್ತು, ಸೆಲ್ಫಲ್ಲಿ ಸ್ಟಾರ್ಟ್ ಆಗ್ತಿದೆ. ಅದಾದಮೇಲೆ ECM ಸಾಕೆಟ್ ತೆಗೆದು ನೋಡಿದ್ದೀನಿ. ECMಲ್ಲೂ ಏನೂ ಕಂಪ್ಲೇಂಟ್ ಇಲ್ಲ. ಅದಾದಮೇಲೆ ನೋಡಿ ಈ ಕಡೆ ಹಂಗೆ ನೋಡಿ ಪ್ರತಿಯೊಂದು ಸ್ವಿಚ್ಚನ್ನು ಬಿಚ್ಚಿದೆ. ಪ್ರತಿಯೊಂದು ಸ್ವಿಚ್ ಬಿಚ್ಚಿ ಇದೇನಾದರೂ ಚಾರ್ಜರ್ ಬರುತ್ತಲ್ಲ, ಇದೇನಾದರೂ ನೀರು ಹೋಗಿ ಅರ್ಥಿಂಗ್ ಆಗ್ತೈತೇನೋ ಅಂತ ಇದನ್ನು ಡಿಸ್ಕನೆಕ್ಟ್ ಮಾಡಿ ಹೆಡ್ಲೈಟ್ ಸ್ವಿಚ್ಚು ಮತ್ತು ಸೆಲ್ಫ್ ಸ್ವಿಚ್ಚು ನೋಡಿ ಡೂಮ್ ಗಿಮ್ ಎಲ್ಲ ಬಿಚ್ಚಿಬಿಟ್ಟಿದ್ದೀನಿ. ಎಲ್ಲ ಬಿಚ್ಚಿ ಅದಾದಮೇಲೆ ಪಂಪಿಂದ ಏನಾದರೂ ಸಾಕೆಟ್ ಏನಾದರೂ ಇಲ್ಲಿ ನೋಡಿ ಇಗ್ನಿಷನ್ ಕಾಯಿಲ್ದು ಏನಾದರೂ ಸಾಕೆಟ್ ಟಚ್ ಆಗ್ತೈತೇನೋ ಬಾಡಿಗೆ ಅಂತ ಇದೆಲ್ಲ ಬಿಚ್ಚಿ ನೋಡಿ. ಇದೆಲ್ಲಾದರೂ ಸೆನ್ಸರು, ಬ್ಯಾಕ್ ಆ್ಯಂಗಲ್ಸ್, ಇದು RPM ಮೀಟ್ರ್ ಸೆನ್ಸರು ಮತ್ತು TPS ಸೆನ್ಸರ್ ಎಲ್ಲ ಏನಾದರೂ ಅರ್ಥಿಂಗ್ ಆಗೈತೆ ಅನ್ನೋ ಅಂತ ಬಿಚ್ಚಿದ್ವಿ. ಯಾವುದೂ ಕಂಪ್ಲೇಂಟ್ ಇರಲಿಲ್ಲ. ನೋಡಿ ಇದು ಬಿಚ್ಚಿ ಇದರಲ್ಲೆಲ್ಲ ಸೈಡ್ ಸ್ಟ್ಯಾಂಡ್ ಸೆನ್ಸರ್ ಏನಾದರೂ ಬಿದ್ದಾಗ ಏನಾದರೂ ಅರ್ಥಿಂಗ್ ಆಗೈತೆ ಅಂತ ಚೆಕ್ ಮಾಡಿದ್ವಿ. ಅದು ಏನು ಕಂಪ್ಲೇಂಟ್ ಇರಲಿಲ್ಲ. ಕಂಪ್ಲೇಂಟ್ ಬಂದು ಒಂದೇ ಒಂದು ಟೈಲ್ಯಾಂಪ್ ಬಲ್ಪ್ ಹೋಗಿ ಇಷ್ಟೆಲ್ಲ ತಲೆ ಬಿಸಿ ಮಾಡ್ಕೊಂಡಿದ್ದೆ. ಗೊತ್ತಿರೋರಿಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದೊಂದು ಇನ್ಫಾರ್ಮೇಷನ್ ವೀಡಿಯೋ ಕೊಟ್ಟಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನೋಡಿ BS6 ಮಾಡಲಿ ಈಗೆಲ್ಲ ವರ್ಕ್ ಆಗಿದೆ. ಗಾಡಿ ಫಿನಿಷ್ ಮಾಡ್ಬೇಕಷ್ಟೆ. ಫಿನಿಷ್ ಮಾಡಿ ತೋರಿಸ್ತೀನಿ. ನಮಸ್ತೆ, ಕಲ್ಯಾಣ ಕಲ್ಸಣ ಗ್ರೂಪಲ್ಲಿರೋರಿಗೆ. ನಾನು ತುಮಕೂರಿಂದ ರಫೀಕು. ಇವತ್ತು ನನ್ನ ಹತ್ರ ಒಂದು ಸ್ಪ್ಲೆಂಡರ್ BS6 ಬಂದಿತ್ತು. ಫ್ಯೂಸ್ ಹೋಗ್ತಾಯಿತ್ತು. ಫ್ಯೂಸ್ ಹೋಗ್ತಾಯಿತ್ತು. ಕಸ್ಟಮರು ಬೇರೆ ಕಡೆ ಚೆಕ್ ಮಾಡಿಸಿದ್ರಂತೆ. ಏನು ನೋಡಿ ಹಿಂಗೆ ಡೈರೆಕ್ಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಡೈರೆಕ್ಟ್ ಮಾಡಿ ಕೊಟ್ಟು ಕಳಿಸ್ಬಿಟ್ಟಿದ್ದಾರೆ. ನಾನು ಅದಾದಮೇಲೆ ಹಿಂಗೆ ಚೆಕ್ ಮಾಡ್ತಾ ಡೂಮೆಲ್ಲ ಬಿಚ್ಚಿದೆ. ಡೂಮ್ ಬಿಚ್ಚಿ ಯಾವುದಾದ್ರೂ ಸೆನ್ಸರ್ ಏನಾದರೂ ಪ್ರಾಬ್ಲಮ್ ಆಗಿದೆ, ಇಲ್ಲ ಬ್ಯಾಕ್ ಆ್ಯಂಗಲ್ ಸೆನ್ಸರ್ ಪ್ರಾಬ್ಲಮ್ ಆಗಿದೆ ಅಂದ್ಕೊಂಡು ನೋಡಿದೆ. ನೋಡಿ ಡೂಮೆಲ್ಲ ಬಿಚ್ಚಿದ್ದೀನಿ. ಸಾಕೆಟ್ಗಳೆಲ್ಲ ತೆಗ್ದು ಇದೇನಾದರೂ ಚಾರ್ಜರ್ ಬರುತ್ತಲ್ಲ, ಚಾರ್ಜರ್ ಏನಾದರೂ ಪ್ರಾಬ್ಲಮ್ ಆಗಿದೆ ಅಂತ ಚಾರ್ಜರು ರಿಮೂವ್ ಮಾಡಿದೆ. ಅದಾದಮೇಲೆ TPS ಸೆನ್ಸರ್ ಏನಾದರೂ ಸಾಕೆಟ್ಗಳೇನಾದರೂ ಕಪ್ಲರ್ ಏನಾದರೂ ಒಂದಕ್ಕೊಂದು ಜಾಯಿಂಟಾಗಿ ಟಚ್ ಆಗಿರ್ಬೋದು ಅಂದ್ಕೊಂಡು ನೋಡಿದೆ.
ಅದು ಏನೂ ಆಗಿರಲಿಲ್ಲ. ಒಂದು ಸಣ್ಣ ಪ್ರಾಬ್ಲಮ್ಮು. ನೋಡಿ, ಇದು ಟೈಲಮ್ ಬಲ್ಪು ಹೋಗಿ ಫ್ಯೂಸ್ ನಿಲ್ತಾ ಇರಲಿಲ್ಲ. ರೆಡಿ ಮಾಡಿದ್ದೀನಿ. ಗೊತ್ತಿರೋರು ಓಕೆ, ಗೊತ್ತಿಲ್ಲದವ್ರಿಗೆ ನಾವು ಇದಕ್ಕೆ ನೀರು ಬಿತ್ತು ಅಂದರೆ ಇದರಿಂದ ಗ್ರೌಂಡ್ ಆಗುತ್ತೆ. ऊपर बोले नीचे के ऐसा मोबाइल नीचे के ऊपर खुला है. 2 सेकंड को नीचे के ऊपर कर रहे हैं मोबाइल ऐसा. उठा देते हैं. ಏನಾಗಿದೆ ಈಗ ಅವ್ರಿಗೂ 4 ಗಾಡಿ ಇಲ್ಲಿ ಬಂದರೆ ಅವ್ರಿಗೂ ಸ್ವಲ್ಪ ದುಡ್ಡು, ಅವರು ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಈಸಿ ಆಗುತ್ತೆ. ಫಸ್ಟ್ ಚೆಕ್ ಮಾಡು. ಅನುಭವ ಇರೋರ್ಥ ಮಾತ್ರ. ಮಂಡ್ಯಕ್ಕೆ ಹೋಗಿದ್ರಿ ಅಂತ ಮೊನ್ನೆ. ಮಂಡ್ಯಕ್ಕೆ ಗಾಡಿಲಿ ಹಾಂ, ಮಂಡ್ಯದಲ್ಲಿ ಚೆಕ್ ಮಾಡಿಸ್ತಾ? ಏನು ಮಾಡಿಸ್ಲಿಲ್ಲ. ಏನು ಮಾಡಿಸ್ದೆ? ಹಾಂ, 3 ಕಿಲೋಮೀಟ್ರು. ಹಾಂ, ಸರಿ ಆಯಿತು. ಹಾಂ, ತಿರ್ಗಾ ಒಂದು ಸ್ವಲ್ಪ ಮುಂದಕ್ಕೆ ತಿರ್ಗಾ ಹಂಗೆ ಆಗೋಯ್ತು. ಇಲ್ಲಿ ಕೇಟಂಬಲಲ್ಲಿ ಏನಂದ್ರು? ಅಲ್ಲೇ ಫೀಸ್ ಚೇಂಜ್ ಮಾಡಿದ್ರು. ಹಾಂ, ಇವೆಲ್ಲ ವೈರ್ ಮೆಲ್ಟ್ ಆಯ್ತೈತೆ ಅಂದರು. ಹಾಂ, 3 ಗಾಡಿ ಶೋರೂಮ್ ಬಿಡ್ತೀವಿ ಅನ್ನೋ ತಿಂಗಳು ಬಂದು ಮಂಡ್ಯಕ್ಕೆ ಹೋದಾಗ್ಲೂ ಹಂಗಾಗಿತ್ತು, ಇಲ್ಲಿ ಗುಬ್ಬಿ ಹೋದಾಗ್ಲೂ ಹಂಗೆ ಆಯಿತು. ಬರ್ಬೇಕಾಗಿರೋದು ಅವ್ರಿಗೆ ಮಂಡ್ಯದಿಂದ ಊರ್ ಬಗ್ಗೆ ಬರ್ಬೇಕಾರೆ ಹಂಗಾಗಿದೆ. ಅಲ್ಲಿ ಡೆವಲಪರ್ ಐತೆ ಅಲ್ಲಿ. ಅಲ್ಲಿ ಒಬ್ಬ ಹಿಂಗ್ ವರ್ಕ್ಶಾಪ್ ಮಾಡಿಕೊಂಡು ಚಿಕ್ಕದೊಂದು ಅಂಗಡಿ ಅವನ ಹತ್ರ ತಣ್ಣಗಿರ ಅವನ ಪಿಜ್ಜಾ ಥ್ರೂ ಏನೋ ಮಾಡಿ ಕಳ್ಸೇನೆ ಅಷ್ಟೇ ಆಗಿರೋದು. ಇರೋದು ಹೇಳ್ತೀನಿ ನೋಡು. ಈಗ ಫ್ಯೂಸ್ ಡೈರೆಕ್ಟ್ ಮಾಡಿದಲ್ಲ, ಆ ಥರ ಯಾವುದೇ ಕಾರಣಕ್ಕೂ ಮಾಡೋಕೆ ಹೋಗ್ಬೇಡ. ಹೊಂಟೋಯ್ತು ಅಂದರೆ ಈಸೆ ಹೊಂಟೋಗುತ್ತೆ. ಗೊತ್ತಿಲ್ಲ ಅಂದರೆ ಅಣ್ಣ ಇಲ್ಲ ಅಣ್ಣ ಅಂತ ಹೇಳ್ಬಿಡ್ಬೇಕು. ಈಗ ನನಗೂ ಅನುಭವ ಇರೋದಕ್ಕೆ ಮಾಡಿದ್ದೀನಿ. ಅನುಭವ ಇಲ್ಲ ಅಂದರೆ ಏನು ಮಾಡ್ತೀನಿ ಹೇಳು? ಇಲ್ಲ ಅಣ್ಣ ನಾನು ಮಾಡಲ್ಲ ಅಣ್ಣ ಸೆನ್ಸರ್ ಗಾಡಿನ ಅಂತ ಹೇಳಿ ಕಳಿಸ್ಬಿಡ್ತೀನಿ. ಅದು ಏನಕ್ಕೆ ಅಂದರೆ ನಿಮಗೂ ಹೆಲ್ಪ್ ಆಗುತ್ತೆ. ಮತ್ತೆ ಬಂದು DCM ಹೋಯ್ತು ಅಂದರೆ 1000 ರೂಪಾಯಿ ದುಡ್ಡು ಖರ್ಚು ಮಾಡ್ಬೇಕು ನೀನು. ನಮಸ್ತೆ, ಕಲ್ಯಾಣ ಕಲ್ಸೋಣ ಗ್ರೂಪಲ್ಲಿರೋ ಗುರು ಹಿರಿಯರಿಗೆ. ಇದೇನು ಸ್ಪ್ಲೆಂಡರ್ BS6 ಬಂದಿತ್ತು. ಇದರಲ್ಲಿ ನೋಡಿ ಇಷ್ಟು ಫ್ಯೂಸ್ ಹೋಗ್ತಿತ್ತು, ಆಗ್ತಿದ್ದ ಫ್ಯೂಸ್ ಹೊಂಟೋಗ್ತಾಯಿತ್ತು. ಇದನ್ನು ಏನೋ ಒಂದು ಸಣ್ಣ ಪ್ರಾಬ್ಲಮಿಂದ ಕ್ಲಿಯರ್ ಮಾಡಿದ್ದೀನಿ ನೋಡಿ. ಅದಾದಮೇಲೆ ಬೀಗನೂ ಚೇಂಜ್ ಮಾಡಿದೆ. ಬೀಗದಿಂದ ಏನಾದರೂ ಶಾರ್ಟ್ಔಟ್ ಆಗ್ತಿದೆಯಾ ಅಂತ ನೋಡಿ. ಬೇರೆ ಕಡೆ ಮಾಡಿಸಿದಂತೆ ಕಸ್ಟಮರ್ಗೆ ನೋಡಿ. ಫ್ಯೂಸ್ ಈ ಥರ ಡೈರೆಕ್ಟ್ ಮಾಡಿ ಕೊಟ್ಬಿಟ್ಟಾರೆ. ಕಾಣಿಸ್ತಿದೆಯಾ? ಫ್ಯೂಸ್ನ ಡೈರೆಕ್ಟ್ ಮಾಡಿಬಿಟ್ಟಾರೆ. ನಾನು ಅದಾದಮೇಲೆ ಚೆಕ್ ಮಾಡ್ಕೊಂಡು ಒಂದು ಕಡೆಯಿಂದ ಹೋದೆ. ECM ಎಲ್ಲ ಚೆಕ್ ಮಾಡಿದೆ. ECM ಅಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಮತ್ತು OBD ಹಾಕಿ ಚೆಕ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಇತ್ತು. ಬರೀ ಒಂದೇ ಒಂದು ಟೈಲ್ಯಾಂಪ್ ಬಲ್ಪಿಂದ ನೋಡಿ ಇಷ್ಟೆಲ್ಲ ಕೆಲಸ ಆಯಿತು. ಸುಮಾರು 2 ಅವರ್ ಟೈಮ್ ವೇಸ್ಟ್ ಆಗಿದೆ. ಥ್ಯಾಂಕ್ ಯು. ಗೊತ್ತಿರೋದಕ್ಕೆ ಸ್ಪ್ಲೆಂಡರ್ BS6 ಬಂದರೆ ಫಸ್ಟು ಟೈಲ್ಯಾಂಪ್ ಬಲ್ಪ್ ಚೇಂಜ್ ಮಾಡಿ ಚೆಕ್ ಮಾಡಿ.
ಮಾಡ್ಬಿಟ್ಟಾಗುತ್ತೆ. ಫುಲ್ ಕಾಲ ದಿಂದ ಇಲ್ಲಿ ಕೆ ಟೆಂಪಲ್ಗೆ ಹೋಗಿದ್ರಾ? ಮಂಡ್ಯಕ್ಕೆ ಯಾವಾಗ ಹೋಗಿದೆ? ಅಲ್ಲೇ ಒಂದು ವಾರದಲ್ಲಿ ಅಲ್ಲಿ ಬರ್ಬೇಕಾರೆ ಹಂಗಾಯ್ತು. ಹಿಂಗೇನು ಮಾಡಿಸ್ಲಿಲ್ಲ, ಚೆಕ್ ಮಾಡಿಸ್ಲಿಲ್ಲ. ಅವ್ರಿದ್ದು ನಾವೇ ಒಯ್ಯಿರಲಿಲ್ಲ, ಹಾಂ ಅವರೇ ಮಾಡ್ಕೊಂಡು ಬಂದ್ರು. ಮಾವು ಬಾಮಲ್ಲಿ ಮಾಡ್ಕೊಂಡು ಬಂದಾರೆ. ಹಾಂ ನಮ್ಗೆ ಯಾಕೆ ಹಿಂಗಾಯ್ತು ಅಂತ ಕೇಳಿದೆ. ಹಾಂ ವೈರೇನೋ ಯಾವುದೋ ಬಿಚ್ಚಿಬಿಟ್ಟದೆ ಅಂತಂದ. ಹಾಂ ಅದಕ್ಕೋಗ್ರೆ ಬಿಚ್ಚಿದ್ದಾನೆ ಇಲ್ಲಿ. ವೈರಿದಾಗಿದೆ, ವೈರ್ ಬಿಚ್ಚಿಡ ಬೀಜ ಅಂತಂದ್ರಲ್ಲ. ಇಲ್ಲ, ಇದರಲ್ಲಿ ಸೆನ್ಸರಲ್ಲಿ ಯಾವುದೂ ವೈರು ಅಷ್ಟು ಈಸಿಯಾಗಿ ಕಂಪ್ಲೇಂಟ್ ಬರಲ್ಲ. ಈಗ ನಾನು ನೋಡಲಿಲ್ವಾ, ಎಲ್ಲಾದರೂ ಟ್ಯಾಂಕಿಗೆ ಹಿಂಗಿಗೆ ಎಲ್ಲಾದರೂ ಸ್ಕ್ರ್ಯಾಚ್ ಆಗ್ತೈತೇನೋ ಅಂತ ನೋಡಿತ್ತು. ಸರಿ ಹೋಗೋಣ. ಹ್ಞೂ ಸರಿ ಆಯಿತು ನೋಡ್ರಿ. ಚೇಂಜ್ ಮಾಡಿದ ಮಾಡಿದ್ರಲ್ಲ ಬಾ ತಗೊಂಡೋಗಿ. ಇನ್ನೇನು ಕೆಲಸ ಕ್ಲಿಯರ್ ಆಯ್ತಲ್ಲ? ಹ್ಞೂ. ಇಲ್ಲಾಂದರೆ ನಾನು ಎಲ್ಲಿ ಇ ಸಿ ಎಮ್ ಗ್ಯಾಸ್ ಖಂಡಿತ ಅಂದ್ಕೊಂಡಿದ್ದೆ, ಶಾರ್ಟ್ ಸರ್ಕ್ಯೂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಕಸ್ಟಮರ್ಗೆ ಗಾಡಿ ಡೆಲಿವರಿ ಕೊಡ್ತಾ ಇದ್ದೀನಿ. ಇದೇ ಥರ ಯಾವುದಾದ್ರೂ ಸೆನ್ಸರ್ ಗಾಡಿಗಳಿದ್ರೆ ಅವು ನಮ್ಮ ವರ್ಕ್ಶಾಪಿಗೆ ತಗೊಂಡು. ಹ್ಞೂ ಸರಿ ಆಯ್ತು.